ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ. ನಾನು ನಿಮ್ಮ ರೇವಣ್ಗೌಡ. ಇವತ್ತಿನ ಕ್ವಿಕ್ ಕರೆಂಟ್ ಅಫೇರ್ಸ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇದೀಗ ಇವತ್ತಿನ ಕ್ವಿಕ್ ಕರೆಂಟ್ ಅಫೇರ್ಸ್ನ ಮುಖ್ಯಾಂಶಗಳನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಐ ರೂಟ್ ಸರ್ವರ್ ಅನ್ನು ಪಡೆದ ಭಾರತದ ಮೊದಲ ರಾಜ್ಯ ಯಾವುದು, ಮತ್ತೆ ಈ ಒಂದು ಐ ರೂಟ್ ಸರ್ವರ್ ಅಂದ್ರೆ ಏನು ಅಂತ ಒಂದು ಕಿರುನೋಟವನ್ನ ನೋಡೋಣ. ಎರಡನೇದಾಗಿ ನ್ಯಾಟ್ ಪೊಲಾರೆಕ್ಸ್ ಅಂತ ಅನ್ನೋ ಒಂದು ಪ್ರೋಗ್ರಾಮಿನ 8ನೇ ಆವೃತ್ತಿಯ ಬಗ್ಗೆ ಈ ಒಂದು ವಿಷಯದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನೋಡೋಣ. ಮೂರನೇದಾಗಿ US ರಕ್ಷಣಾ ಸಲಹೆಗಾರರಾಗಿ ಯಾವ ಭಾರತೀಯ ಮೂಲದ ವ್ಯಕ್ತಿ ಆಯ್ಕೆಯಾಗಿದ್ದಾರೆ ಮತ್ತೆ ಇದರ ಒಂದು ಬ್ಯಾಕ್ ಗ್ರೌಂಡ್ ಅನ್ನ ನೋಡೋಣ ಸ್ನೇಹಿತರೆ. ನಾಲ್ಕನೇದಾಗಿ ಮೊದಲ ಸೆಮಿಕಾನ್ ಇಂಡಿಯಾ ಸಮ್ಮೇಳನ 2022ರಲ್ಲಿ ಜರುಗಿದೆ. ಈ ಒಂದು ಪ್ರೋಗ್ರಾಂ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಅನ್ನೋದನ್ನ ನೋಡೋಣ. ಐದನೇದಾಗಿ ಸ್ಕಾರ್ಪಿನ್ ವರ್ಗದ 6ನೇ ಮತ್ತು ಅಂತಿಮ ಜಲಾಂತರ್ಗಾಮಿ, ಈ ಒಂದು ವಿಷಯ ಯಾವುದಕ್ಕೆ ಸಂಬಂಧಪಟ್ಟಿದೆ ಮತ್ತೆ ಈ ಒಂದು ಜಲಾಂತರ್ಗಾಮಿಗಳನ್ನ ಯಾವ ಒಂದು ಕಂಪನಿಗಳು ಸ್ಥಾಪನೆ ಮಾಡ್ತಾ ಇದೆ, ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೆ, ಆ ಒಂದು ವಿಷಯದ ಬಗ್ಗೆ ತಿಳ್ಕೊಳ್ಳೋಣ. ಭಾರತದ ಮೊದಲ ಶುದ್ಧ ಹಸಿರು ಹೈಡ್ರೋಜನ್ ಸ್ಥಾವರ ಯಾವ ಒಂದು ರಾಜ್ಯದಲ್ಲಿ ಮತ್ತೆ ಯಾವ ಒಂದು ಸ್ಪೆಸಿಫಿಕ್ ಪ್ಲೇಸ್ ಅಲ್ಲಿ ಎಸ್ಟಾಬ್ಲಿಷ್ ಆಗ್ತಾ ಇದೆ ಅಂತ ತಿಳ್ಕೊಳ್ಳೋಣ ಸ್ನೇಹಿತರೆ. ಇವುಗಳ ಜೊತೆ ಸಾಮಾಜಿಕ ಜಾಗೃತಿ ಸಾನ್ ಅಭಿಯಾನ ಯಾವುದಕ್ಕೆ ಸಂಬಂಧಿಸಿದೆ ಅಂತ ತಿಳ್ಕೊಳ್ಳೋಣ. ಮಿಲಿಟರಿ ಕಾರ್ಯಾಚರಣೆಗಳ ಮುಂದಿನ ಮಹಾ ನಿರ್ದೇಶಕರಾಗಿ ಯಾವ ವ್ಯಕ್ತಿ ಆಯ್ಕೆಯಾಗಿದ್ದಾರೆ, ಈ ಒಂದು ವಿಷಯದ ಬ್ಯಾಕ್ಗ್ರೌಂಡ್ ಅನ್ನ ತಿಳ್ಕೊಳ್ಳೋಣ. ಇವುಗಳ ಜೊತೆಗೆ ಇಂದಿನ ಸ್ಪೆಷಲ್ ಆದಂತಹ ವರ್ಲ್ಡ್ ಅರ್ತ್ ಡೇ ಯ ಒಂದು ಬ್ಯಾಕ್ಗ್ರೌಂಡ್ ಮತ್ತೆ ಈ ವರ್ಷದ ಒಂದು ಘೋಷವಾಕ್ಯವನ್ನ ತಿಳ್ಕೊಳ್ಳೋಣ ಸ್ನೇಹಿತರೆ. ಇದಿಷ್ಟು ಇವತ್ತಿನ ಒಂದು ಕ್ವಿಕ್ ಕರೆಂಟ್ ಅಫೇರ್ಸ್ನ ಮುಖ್ಯಾಂಶಗಳಾಗಿರುತ್ತೆ. ಇದೀಗ ಮೊದಲನೇ ಪ್ರಶ್ನೆ. ಈ ಒಂದು ವಿಷಯವನ್ನ ನಾವು ಇಂದು ನ್ಯೂಸ್ ಪೇಪರ್ ಇಂದ ತಗೊಂಡಿರ್ತೀವಿ ಸ್ನೇಹಿತರೆ. ರಾಜಸ್ಥಾನ್ ಬಿಕಮ್ಸ್ ಫಸ್ಟ್ ಸ್ಟೇಟ್ ಟು ಗೆಟ್ ಎಲ್ ರೂಟ್ ಸರ್ವರ್. ಅಂದ್ರೆ ಈ ಒಂದು ಎಲ್ ರೂಟ್ ಸರ್ವರ್ ಅನ್ನ ಪಡೆದಂತಹ, ಸಂಪೂರ್ಣ ರಾಜ್ಯದಲ್ಲಿ ಪಡೆದಂತಹ ಮೊದಲ ರಾಜ್ಯ ರಾಜಸ್ಥಾನ್ ಆಗಿರುತ್ತೆ ಸ್ನೇಹಿತರೆ. ಫಸ್ಟ್ ಆಫ್ ಆಲ್ ಈ ಒಂದು ಎಲ್ ರೂಟ್ ಅಂತ ಅಂದ್ರೆ ಏನು ಅಂತ ನಾವು ತಿಳ್ಕೊಳ್ಳೋದು ಬಹಳ ಮುಖ್ಯ ಆಗತ್ತೆ. ಈ ಒಂದು ಎಲ್ ರೂಟ್ ಅಂತ ಅನ್ನೋದು ಒಂದು ಮುಕ್ತವಾದಂತಹ, ಅಂದ್ರೆ ಅತ್ಯಂತ ವೇಗವಾಗಿ ದೊರಕುವಂತಹ ಹೈ ಸ್ಪೀಡ್ ನೆಟ್ವರ್ಕಿಂಗ್ ಸಿಸ್ಟಮ್ ಆಗಿರುತ್ತೆ ಸ್ನೇಹಿತರೆ. ಅಂದ್ರೆ ಇಂಟರ್ನೆಟ್ ಸಿಸ್ಟಮ್ ಆಗಿರುತ್ತೆ. ನಿಮಗೆ ಒಂದು ಎಕ್ಸಾಂಪಲ್ ನ ಕೊಡ್ಬೇಕಾದ್ರೆ, ಇವಾಗ ಯಾವುದಾದ್ರೂ ಒಂದು ಭೂಕಂಪ ಆಗಿರ್ಬೋದು ಅಥವಾ ಇತರ ಯಾವುದಾದ್ರೂ ಪ್ರಾಕೃತಿಕ ವಿಕೋಪಗಳು ಸಂಭವಿಸಿ ನಮ್ಮ ದೇಶ ಅಥವಾ ಈ ಒಂದು ಏಷ್ಯಾ ಖಂಡದಲ್ಲೇನೆ ಇಂಟರ್ನೆಟ್ ಇಲ್ಲ ಅಂತ ಅಂದ್ರೂ ಈ ಒಂದು ಎಲ್ ರೂಟ್ ಸರ್ವರ್ಗಳು ಯಾವ ಸ್ಥಳದಲ್ಲಿ ಅಡಾಪ್ಟ್ ಆಗಿರುತ್ತೆ ಆ ಒಂದು ಸ್ಥಳದಲ್ಲಿ ಇಂಟರ್ನೆಟ್ ಎಲ್ಲ ಕಾಲನೂ ಸಹ ಲಭ್ಯ ಇರುತ್ತೆ ಸ್ನೇಹಿತರೆ. ಈ ಒಂದು ವ್ಯವಸ್ಥೆಯನ್ನ ಪಡೆದಂತಹ ನಮ್ಮ ಭಾರತದ ಮೊದಲ ರಾಜ್ಯ ರಾಜಸ್ಥಾನ್ ಆಗಿರುತ್ತೆ. ಈ ಒಂದು ರಾಜಸ್ಥಾನಲ್ಲಿ ಯಾವ ಪ್ಲೇಸ್ ಅಲ್ಲಿ ಇದನ್ನ ಅಡಾಪ್ಟ್ ಮಾಡಿದ್ದಾರೆ ಅಂತ ಅಂದ್ರೆ ಬಂಶಾ ಅಂತ ಅನ್ನೋ ಒಂದು ಪ್ಲೇಸ್ ಅಲ್ಲಿ ಈ ಒಂದು ಸಿಸ್ಟಮ್ ಅನ್ನ ಅಡಾಪ್ಟ್ ಮಾಡಿದ್ದಾರೆ ಸ್ನೇಹಿತರೆ. ಇದೀಗ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಕ್ವಶನ್ಸ್ಗಳು ರೈಸ್ ಆಗ್ಬೋದು ಅಂತ ಅಂದ್ರೆ, ತಡೆರಹಿತ ಇಂಟರ್ನೆಟ್ ಸಂಪರ್ಕದೊಂದಿಗೆ ಡಿಜಿಟಲ್ ಸೇವೆಗಳನ್ನು ಒದಗಿಸಲು ಐ ರೂಟ್ ಸರ್ವರ್ ಅನ್ನು ಪಡೆದ ಭಾರತದ ಮೊದಲ ರಾಜ್ಯ ಯಾವುದು? ವಿಚ್ ಈಸ್ ದಿ ಫಸ್ಟ್ ಸ್ಟೇಟ್ ಇನ್ ಇಂಡಿಯಾ ಟು ಗೆಟ್ ದಿ ಎಲ್ ರೂಟ್ ಸರ್ವರ್ ಟು ಪ್ರೊವೈಡ್ ಡಿಜಿಟಲ್ ಸರ್ವಿಸಸ್ ವಿತ್ ಸೀಮ್ಲೆಸ್ ಇಂಟರ್ನೆಟ್ ಕನೆಕ್ಟಿವಿಟಿ. ಸೊ ನಿಮ್ಮ ಒಂದು ಸಮಯ ಸ್ಟಾರ್ಟ್ ಆಗ್ತಾ ಇದೆ ಸ್ನೇಹಿತರೆ. ಇದರ ಉತ್ತರ ಈ ಹಿಂದೆ ನಾವು ನೋಡಿದಾಗೆ ರಾಜಸ್ಥಾನ್ ಆಗಿರುತ್ತೆ. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ರೀತಿ ಯಾವ ಕ್ವಶನ್ ಫ್ರೇಮ್ ಆಗ್ಬೋದು ಅಂತ ಅಂದ್ರೆ, ತಡೆರಹಿತ ಇಂಟರ್ನೆಟ್ ಸಂಪರ್ಕದೊಂದಿಗೆ ಡಿಜಿಟಲ್ ಸೇವೆಗಳನ್ನು ಒದಗಿಸಲು ರಾಜಸ್ಥಾನ ಸರ್ಕಾರವು ಯಾವ ರೂಟ್ ಸರ್ವರ್ ಪಡೆದ ಮೊದಲ ರಾಜ್ಯವಾಗಿದೆ? ಇದರ ಉತ್ತರ ಎಲ್ ರೂಟ್ ಸರ್ವರ್ ಆಗಿರುತ್ತೆ. ಮತ್ತೆ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ಯಾಕ್ಗ್ರೌಂಡ್ ಅನ್ನ ನೋಡೋದಾದ್ರೆ, ಈ ಒಂದು ಎಲ್ ರೂಟ್ ಸರ್ವರ್ ಅಂತ ಅಂದ್ರೆ ನನಗೆ ತಿಳಿಸಿದೆ ಸ್ನೇಹಿತರೆ. ಅಂದ್ರೆ ತಡೆರಹಿತ ಒಂದು ಇಂಟರ್ನೆಟ್ ಸೇವೆಯನ್ನು ಒದಗಿಸುವಂತ ಒಂದು ವ್ಯವಸ್ಥೆ ಆಗಿರುತ್ತೆ. ಈ ವ್ಯವಸ್ಥೆ ನಮ್ಮ ಭಾರತದಲ್ಲಿ ಅಳವಡಿಸಿಕೊಂಡಂತಹ ಮೊದಲ ಸಿಟಿಗಳು ಯಾವುವು ಅಂತ ಅಂದ್ರೆ, ಸೊ ಮುಂಬೈ ಮತ್ತೆ ಕೋಲ್ಕತ್ತಾ ಆಗಿರುತ್ತೆ. ಕನ್ಫ್ಯೂಸ್ ಆಗಬೇಡಿ, ಈ ಮುಂಬೈ ಮತ್ತೆ ಕೋಲ್ಕತ್ತಾ ಸಿಟಿಗಳಲ್ಲಿ ಈ ಒಂದು ಎಲ್ ರೂಟ್ ಸರ್ವರ್ ಅನ್ನು ಪಡೆದಂತಹ ಸಿಟಿಗಳಾಗಿರುತ್ತೆ. ಬಟ್ ಆಲ್ ಓವರ್ ರಾಜ್ಯಕ್ಕೆ ಸಂಬಂಧಪಟ್ಟರೆ ರಾಜಸ್ಥಾನ್ ಮೊದಲ ಒಂದು ರಾಜ್ಯ ಆಗಿದೆ ಸ್ನೇಹಿತರೆ. ಇದೀಗ ಎರಡನೇ ಪ್ರಶ್ನೆ. ಈ ಒಂದು ವಿಷಯವನ್ನು ನಾವು PIB ಇಂದ ತಗೊಂಡಿದ್ದೀವಿ.
ಡಿಫೆನ್ಸ್ ಸೆಕ್ರೆಟರಿ ಇನಾಗ್ರೇಟ್ಸ್ 2 days ನ್ಯಾಷನಲ್ ಲೆವೆಲ್ ಪೊಲ್ಯೂಷನ್ ರೆಸ್ಪಾನ್ಸ್ ಎಕ್ಸಸೈಸ್ ಆಫ್ ಇಂಡಿಯಾ ಕೋಸ್ಟ್ ಗಾರ್ಡ್ ಆಫ್ ಮರ್ಮಾಗೋವಾ ಹಾರ್ಬರ್. ಅಂದ್ರೆ ಈ ಒಂದು ಎಕ್ಸಸೈಸ್ ಯಾವುದಕ್ಕೆ ಸಂಬಂಧಪಟ್ಟಿರೋದು ಅಂತ ಅಂದ್ರೆ, ಈ ಒಂದು ಎಕ್ಸಸೈಸ್ ಅನ್ನ ಸ್ನೇಹಿತರೆ ಪ್ರಮುಖವಾಗಿ ನಮ್ಮ ಕೋಸ್ಟ್ ಗಾರ್ಡ್ ಆರ್ಗನೈಸ್ ಮಾಡಿರುವಂತಹ ಒಂದು ಎಕ್ಸಸೈಸ್ ಆಗಿರುತ್ತೆ. ಈ ಒಂದು ಎಕ್ಸಸೈಸ್ ಪ್ರಮುಖವಾಗಿ ಈ ಒಂದು ಸಮುದ್ರ ಯಾನ ಮಾಡುವಂತಹ ಹಡಗುಗಳು ತೈಲ ಸೋರುವಿಕೆ ಆಗತ್ತೆ ಸ್ನೇಹಿತರೆ. ಈ ಒಂದು ತೈಲ ಸೋರುವಿಕೆಯಿಂದ ಆಗುವಂತಹ ಮಾಲಿನ್ಯವನ್ನ ಆದಷ್ಟು ಪ್ರಮಾಣದಲ್ಲಿ ಕಡಿಮೆ ಮಾಡಕ್ಕೆ ಯಾವ ಯಾವ ಮುಂಜಾಗ್ರತಾ ಕ್ರಮಗಳನ್ನ ನಾವು ತಗೊಬಹುದು ಅಂತ ಒಂದು ನಿಟ್ಟಿನಲ್ಲಿ ಈ ಒಂದು ಎಕ್ಸಸೈಸ್ ಅನ್ನ ಲಾಂಚ್ ಮಾಡಿದ್ದಾರೆ. ಈ ಒಂದು ಎಕ್ಸಸೈಸ್ ನ ಎಷ್ಟನೇ ಆವೃತ್ತಿ ಅಂತ ಅಂದ್ರೆ, ಈ ಒಂದು ಎಕ್ಸಸೈಸ್ 8ನೇ ಆವೃತ್ತಿ ಆಗಿರುತ್ತೆ. ಮತ್ತೆ ಇದರ ಹೆಸರು ನ್ಯಾಟ್ ಪೋಲಾರೆಕ್ಸ್ ಅಂತ ಆಗಿರುತ್ತೆ ಸ್ನೇಹಿತರೆ. ಪ್ರಮುಖವಾಗಿ ಇದರ ಉದ್ದೇಶ ಸಮುದ್ರ ತೈಲ ಸೋರುವಿಕೆಯ ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಳ್ಳೋದು. ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಕ್ವಶನ್ಸ್ ರೈಸ್ ಆಗ್ಬೋದು ಅಂದ್ರೆ, 2 ದಿನಗಳ ರಾಷ್ಟ್ರೀಯ ಮಟ್ಟದ ಮಾಲಿನ್ಯ ಪ್ರತಿಕ್ರಿಯೆ ವ್ಯಾಯಾಮದ 8ನೇ ಆವೃತ್ತಿ ನ್ಯಾಟ್ ಪೋಲಾರೆಕ್ಸ್ 8 ಅನ್ನು ಎಲ್ಲಿ ನಡೆಸಲಾಯಿತು? ವೇರ್ ವಾಸ್ ದಿ 8th ಎಡಿಷನ್ ಆಫ್ ದಿ 2 days ನ್ಯಾಷನಲ್ ಲೆವೆಲ್ ಪೊಲ್ಯೂಷನ್ ರೆಸ್ಪಾನ್ಸ್ ಎಕ್ಸಸೈಸ್ ನ್ಯಾಟ್ ಪೋಲಾರೆಕ್ಸ್ 8 ಕಂಡಕ್ಟೆಡ್? ಇದರ ಉತ್ತರ ಮೊರ್ಮಾಗೋವಾ ಬಂದರು. ಅಂದ್ರೆ ಈ ಒಂದು ಬಂದರು ಲೊಕೇಟ್ ಆಗೋದು ಗೋವಾದಲ್ಲಿ ಸ್ನೇಹಿತರೆ. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಕ್ವಶನ್ಸ್ ಏನು ಅಂತ ಅಂದ್ರೆ, ರಾಷ್ಟ್ರೀಯ ಮಟ್ಟದ ಮಾಲಿನ್ಯ ಪ್ರಕ್ರಿಯೆ ವ್ಯಾಯಾಮದ 8ನೇ ಆವೃತ್ತಿ ನ್ಯಾಟ್ ಪೋಲಾರೆಕ್ಸ್ 8 ಅನ್ನು ಯಾವುದು ಆಯೋಜಿಸಿತು? ಇದರ ಉತ್ತರ ಭಾರತೀಯ ಕೋಸ್ಟ್ ಗಾರ್ಡ್ ಈ ಒಂದು ಎಕ್ಸಸೈಸ್ ಅನ್ನ ಲಾಂಚ್ ಮಾಡಿದೆ ಸ್ನೇಹಿತರೆ. ಮತ್ತೆ ಗೋವಾಗೆ ಸಂಬಂಧಪಟ್ಟಂತೆ ಕೆಲವು ಬ್ಯಾಕ್ ಗ್ರೌಂಡ್ ಕ್ವಶನ್ಸ್ ಗಳನ್ನ ನಾವು ನೋಡೋದಾದ್ರೆ, ಇತ್ತೀಚೆಗೆ ಪಂಚರಾಜ್ಯಗಳ ಎಲೆಕ್ಷನ್ ನಲ್ಲಿ ಗೋವಾನು ಸಹ ವಿನ್ ಆಗಿತ್ತು ಸ್ನೇಹಿತರೆ. ಇದರಲ್ಲಿ ಸಿಎಂ ಆಗಿ ಯಾರು ಆಯ್ಕೆಯಾಗಿದ್ದಾರೆ ಅಂದ್ರೆ ಪ್ರಮೋದ್ ಸಾವಂತ್ ಅವರು. ಇವರು ಸತತವಾಗಿ 2ನೇ ಬಾರಿಗೆ ಸಿಎಂ ಆಗಿ ಆಯ್ಕೆಯಾಗಿದ್ದಾರೆ ಗೋವಾ ರಾಜ್ಯದಲ್ಲಿ. ಮತ್ತೆ ಇವುಗಳ ಜೊತೆ ಮತ್ತೊಂದು ವಿಷಯ ಗೋವಾಕ್ಕೆ ಸಂಬಂಧಪಟ್ಟಿದ್ದು ಅಂತ ಅಂದ್ರೆ, ಗೋವಾ ರೇಬಿಸ್ ಮುಕ್ತ ಭಾರತದ ರಾಜ್ಯ ಆಗಿದೆ. ರೇಬಿಸ್ ಮುಕ್ತ ರಾಜ್ಯ ಆಗಿದೆ. ಮತ್ತೆ ಅರ್ಗರ್ ಜಲ್ ಯೋಜನೆಯನ್ನು ಕಂಪ್ಲೀಟ್ ಮಾಡಿದಂತಹ ಫಸ್ಟ್ ರಾಜ್ಯನೂ ಸಹ ಗೋವಾನೇ ಆಗಿರುತ್ತೆ ಸ್ನೇಹಿತರೆ. ಯಾಕಂತಂದ್ರೆ ಗೋವಾ ತಮಗೆಲ್ಲರಿಗೂ ಗೊತ್ತಿರೋಂಗೆ ಒಂದು ಲೊಕೇಶನ್ ಅಲ್ಲಿ ಸಣ್ಣ ಒಂದು ಸ್ಟೇಟ್ ಆಗಿರುತ್ತೆ. ಹಾಗಾಗಿ ಈ ಒಂದು ಸಾಧನೆಗಳನ್ನ ಮಾಡುವಂತ ಒಂದು ಚಾನ್ಸಸ್ ಜಾಸ್ತಿ ಇರುತ್ತೆ. ಇದೀಗ ಮುಂದಿನ ಪ್ರಶ್ನೆ ಕನ್ನಡ ನ್ಯೂಸ್ ಪೇಪರ್ ಅಲ್ಲಿ ತೆಗೆದುಕೊಂಡಂತಹ ಒಂದು ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ. US ಉಪಾಧ್ಯಕ್ಷೆ ಕಮಲಾ ಹ್ಯಾರಿಸ್ ರಕ್ಷಣಾ ಸಲಹೆಗಾರರಾಗಿ ಭಾರತೀಯ ಸಂಜಾತೆ ಶಾಂತಿ ಸೇತಿ ನೇಮಕ. ಅಂದ್ರೆ ಅಮೆರಿಕದ ಉಪಾಧ್ಯಕ್ಷೆ ಆಗಿರುವಂತಹ ಕಮಲಾ ಹ್ಯಾರಿಸ್ ಅವರು ಈ ಒಂದು ಸಂಜಾತೆ ಶಾಂತಿ ಸೇತಿ ಅಂತ ಅನ್ನೋರ್ನ ತಮ್ಮ ರಕ್ಷಣಾ ಸಲಹೆಗಾರರಾಗಿ ಅಪಾಯಿಂಟ್ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ. ಇವರು ಮೂಲತಃ ಭಾರತೀಯ ಅಮೆರಿಕನ್ ಲೇಡಿ ಆಗಿರ್ತಾರೆ. ಇವರು US ನೌಕಾಪಡೆಯ ಪ್ರಮುಖ ಯುದ್ಧ ಹಡಗಿನ ಮೊದಲ ಭಾರತೀಯ ಅಮೆರಿಕನ್ ಕಮಾಂಡರ್ ಆಗಿರ್ತಾರೆ ಸ್ನೇಹಿತರೆ. ಮತ್ತೆ ಇವರ ಸಾಧನೆಗಳನ್ನ ನಾವು ನೋಡೋದಾದ್ರೆ, ಡಿಸೆಂಬರ್ 2010 ಮೇ 2012ರವರೆಗೆ ಮಾರ್ಗದರ್ಶಿ ಕ್ಷಿಪಣಿ ವಿಧ್ವಂಸಕ USS ಡೆಕಾಟೂರ್ಗೆ ಕಮಾಂಡರ್ ಆಗಿರ್ತಾರೆ ಇವರು. ಇದು ನಮಗೆಲ್ಲ ಒಂದು ಹೆಮ್ಮೆ ಪಡುವಂತಹ ವಿಷಯ ಆಗಿರುತ್ತೆ ಸ್ನೇಹಿತರೆ. ಯಾಕಂದ್ರೆ ನಮ್ಮ ಭಾರತದ ಮೂಲ ವ್ಯಕ್ತಿಗಳು ಅಮೆರಿಕದಲ್ಲಿ ಅತ್ಯುನ್ನತ ಹುದ್ದೆಗಳನ್ನ ಪಡ್ಕೊತಾ ಇದ್ದಾರೆ. ಇದೀಗ ಮೂರನೇ ಪ್ರಶ್ನೆ ಯಾವ ರೀತಿ ಕ್ವಶನ್ ಫೇಮ್ ಆಗ್ಬೋದು ಅಂತ ಅಂದ್ರೆ, ಅಮೆರಿಕ ಉಪಾಧ್ಯಕ್ಷೆ ಕಮಲಾ ಹ್ಯಾರಿಸ್ ಅವರ ಕಾರ್ಯಕಾರಿ ಕಾರ್ಯದರ್ಶಿ ಮತ್ತು ರಕ್ಷಣಾ ಸಲಹೆಗಾರರಾಗಿ ಯಾರು ನೇಮಕವಾಗಿದ್ದಾರೆ? ಹೂ ಹ್ಯಾಸ್ ಬೀನ್ ಅಪಾಯಿಂಟೆಡ್ ಆಸ್ ಎಕ್ಸಿಕ್ಯೂಟಿವ್ ಸೆಕ್ರೆಟರಿ ಆಫ್ ಕಮಲಾ ಹ್ಯಾರಿಸ್ ಅಂಡ್ ಡಿಫೆನ್ಸ್ ಅಡ್ವೈಸರ್ ಟು USA? ಶಾಂತಿ ಸೇತಿ ಅವರು. ಮತ್ತೆ ಇತ್ತೀಚೆಗೆ ಭಾರತೀಯ ಅಮೆರಿಕನ್ ಮೂಲದ ಶಾಂತಿ ಸೇತಿ ಅವರು ಯಾವ ದೇಶದ ರಕ್ಷಣಾ ಸಲಹೆಗಾರರಾಗಿ ನೇಮಕವಾಗಿದ್ದಾರೆ? ಇದರ ಉತ್ತರ USA ಆಗಿರುತ್ತೆ ಸ್ನೇಹಿತರೆ.
ಇದೀಗ ಮುಂದಿನ ಪ್ರಶ್ನೆ ಬಹಳ ಇಂಪಾರ್ಟೆಂಟ್ ಕ್ವಶನ್ ಸಹ ಹೌದು. PM Modi to inaugurate first ever Semicon India 2022 ಕಾನ್ಫರೆನ್ಸ್ ಆನ್ 29 ಏಪ್ರಿಲ್. ಅಂದ್ರೆ ನರೇಂದ್ರ ಮೋದಿ ಅವರು, ನಮ್ಮ ಪ್ರಧಾನಮಂತ್ರಿ ಆಗಿರುವಂತಹ ನರೇಂದ್ರ ಮೋದಿ ಅವರು ಸೆಮಿಕಾನ್ ಇಂಡಿಯಾ 2022 ಅಂತ ಅನ್ನೋ ಒಂದು ಪ್ರೋಗ್ರಾಮ್ ಅನ್ನ ಲಾಂಚ್ ಮಾಡಿದ್ದಾರೆ ಸ್ನೇಹಿತರೆ. ಈ ಒಂದು ಪ್ರೋಗ್ರಾಮ್ ನ ಮುಖ್ಯ ಉದ್ದೇಶ ಏನಾಗಿರುತ್ತೆ ಅಂತ ಅಂದ್ರೆ, ಈ ಒಂದು ಸೆಮಿ ಕಂಡಕ್ಟರ್ಗಳ ಉತ್ಪಾದನೆಯಲ್ಲಿ ನಮ್ಮ ಭಾರತ ದೇಶ ಸ್ವಾವಲಂಬನೆಯನ್ನ ಪಡ್ಕೊಬೇಕು ಅಂತ ಅನ್ನೋದು ಈ ಒಂದು ಪ್ರೋಗ್ರಾಮ್ನ ಮುಖ್ಯ ಉದ್ದೇಶ ಆಗಿರುತ್ತೆ. ಮತ್ತೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಕಾನ್ಫರೆನ್ಸ್ ನಡೆದಂತಹ ಒಂದು ಸ್ಥಳ ಯಾವುದು ಅಂತ ಅಂದ್ರೆ ನಮ್ಮ ಕರ್ನಾಟಕದ ಬೆಂಗಳೂರಲ್ಲಿ ಈ ಒಂದು ಪ್ರೋಗ್ರಾಮ್ ಇದೆ. ಮತ್ತೆ ಇದು ಫಸ್ಟ್ ಆವೃತ್ತಿ ಆಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ಸ್ ಯಾವ ರೀತಿ ಫ್ರೇಮ್ ಆಗ್ಬೋದು ಅಂದ್ರೆ, ಮೊದಲ ಸೆಮಿಕಾನ್ ಇಂಡಿಯಾ ಸಮ್ಮೇಳನ 2022 ಯಾವ ನಗರದಲ್ಲಿ ಆಯೋಜಿಸಲಾಗಿದೆ? ಇನ್ ವಿಚ್ ಸಿಟಿ ದಿ ಫಸ್ಟ್ ಸೆಮಿಕಾನ್ ಇಂಡಿಯಾ ಕಾನ್ಫರೆನ್ಸ್ 2022 ಈಸ್ ಹೆಲ್ಡ್? ಈ ಒಂದು ಆವೃತ್ತಿ, ಮೊದಲ ಆವೃತ್ತಿ ನಮ್ಮ ಬೆಂಗಳೂರಲ್ಲಿ ನಿಂತರೆ, ಮತ್ತೆ RBI ಆರಂಭಿಸಿ, ಮತ್ತೆ ಇದರ ಜೊತೆಗೆ ಇನ್ನೊಂದು ಸಂಬಂಧಪಟ್ಟಂತಹ ಕ್ವಶನ್ಸ್ ಏನು ಅಂತ ಅಂದ್ರೆ, RBI ಆರಂಭಿಸಿದ ಮೊದಲ ಜಾಗತಿಕ ಹ್ಯಾಕಥಾನ್ ನ ಹೆಸರೇನು? ಸೊ ಇದರ ಹೆಸರು ಏನು ಅಂತ ಅಂದ್ರೆ ಅರ್ಬಿಂಗರ್ 2021 ಆಗಿರುತ್ತೆ ಸ್ನೇಹಿತರೆ. ಇದೀಗ ಹ್ಯಾಕಥಾನ್ ಅಂತಂದ್ರೆ ಏನು ಅಂತ ನಾವು ತಿಳ್ಕೊಳ್ಳೋಕೆ ಪ್ರಯತ್ನ ಪಡೋಣ. ಈಗ ತಾವೆಲ್ಲರೂ ಗಮನಿಸಿರ್ಬೋದು ಸ್ನೇಹಿತರೆ, ಈ ಒಂದು ಇತ್ತೀಚೆಗೆ ಈ ಒಂದು ಆನ್ಲೈನ್ ಪೇಮೆಂಟ್ ಮೋಡ್ ಎಲ್ಲ ಕಡೆ ಹೆಸರು ಪಡಿತಿರುವಂತಹ ಒಂದು ಪೇಮೆಂಟ್ ವಿಧಾನ ಆಗಿದೆ. ಇದರಲ್ಲಿ ಈ ಒಂದು UPI ಆಗಿರ್ಬೋದು ಅಥವಾ ಇತರೆ ಆ್ಯಪ್ಗಳ ಮೂಲಕ ನಾವು ಪೇಮೆಂಟನ್ನು ಮಾಡಿದಾಗ ಸೊ ಅಲ್ಲಿ ಹಲವಾರು ತೊಂದರೆಗಳು ಬರುತ್ತೆ, ಮತ್ತು ಕೆಲವು ಸತಿ ಪೇಮೆಂಟಿಗೆ ಸಂಬಂಧಪಟ್ಟಂತಹ ಇಶ್ಯೂಸ್ಗಳನ್ನ ಬರುತ್ತೆ. ಈ ಒಂದು ಇಶ್ಯೂಸ್ಗಳನ್ನ ಸಾಲ್ವ್ ಮಾಡೋಕ್ಕೆ ಒಂದು ಸಜೆಷನ್ಸ್ಗಳನ್ನ ಕೊಡೋದಕ್ಕೋಸ್ಕರ RBI ಈ ಒಂದು ಹ್ಯಾಕಥಾನ್ ಅಂತ ಒಂದು ಪ್ರೋಗ್ರಾಮ್ ಅನ್ನ ಮಾಡಿತ್ತು ಸ್ನೇಹಿತರೆ. ಅಂದ್ರೆ 2021ರಲ್ಲಿ ಇದರ ಹೆಸರು ಅರ್ಬಿಂಗರ್ ಅಂತ. ಈ ಒಂದು ಪ್ರೋಗ್ರಾಮ್ ಏನು ಅಂತ ಅಂದ್ರೆ, ಹಲವಾರು ಕಾಲೇಜಿನ ಸ್ಟೂಡೆಂಟ್ಸ್ ಗಳಾಗಿರ್ಬೋದು, ಮತ್ತೆ IIT ಸ್ಟೂಡೆಂಟ್ಸ್ ಆಗಿರ್ಬೋದು, ಅಥವಾ ಇತರೆ ಯಾವುದೇ ವ್ಯಕ್ತಿಗಳಾಗಿರ್ಬೋದು, ಈ ಪ್ರೋಗ್ರಾಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಈ ಒಂದು ಪೇಮೆಂಟ್ ವಿಧಾನಗಳಲ್ಲಿ ಆಗುವಂತಹ ಅಡೆತಡೆಗಳನ್ನ ಸಾಲ್ವ್ ಮಾಡಿದ್ರು ಅಂತ ಅಂದ್ರೆ, ಸೊ ಅದಕ್ಕೆ ಒಂದು ಸೊಲ್ಯೂಷನ್ ಅನ್ನ ಹುಡುಕೊಟ್ರು ಅಂತ ಅಂದ್ರೆ, ಅವರುಗಳಿಗೆ ಪ್ರೈಸ್ ಅನ್ನ ಕೊಡುವಂತಹ ಒಂದು ಪ್ರೋಗ್ರಾಮ್ ಈ ಒಂದು ಹ್ಯಾಕಥಾನ್ ಅಂತ ಅನ್ನೋದಾಗಿರುತ್ತೆ. ಇದರ ಹೆಸರೇ ಅರ್ಬಿಂಗರ್ 2021 ಅಂತ. ಇದೀಗ ಮುಂದಿನ ಪ್ರಶ್ನೆ, ಲಾಂಚ್ ಆಫ್ 6th ಸ್ಕಾರ್ಪಿಯನ್ ಸಬ್ಮೆರಿನ್ ವಾಕ್ಶೇರ್ ಎಟ್ ಮಜ್ಗಾನ್ ಡಕ್ ಲಿಮಿಟೆಡ್ ಮುಂಬೈ. ಅಂದ್ರೆ ಈ ಒಂದು ವಾಕ್ಝೀರ್ ಅಂತ ಅನ್ನೋದು ಸ್ನೇಹಿತರೆ ಒಂದು ಸಬ್ಮೆರಿನ್ ಆಗಿರುತ್ತೆ. ಈ ಒಂದು ಸಬ್ಮೆರಿನ್ ನಮ್ಮ 6ನೇ ಒಂದು ಈ ಒಂದು ಪ್ರೋಗ್ರಾಮಿಗೆ ಸಂಬಂಧಪಟ್ಟಂತಹ ಒಂದು ಸಬ್ಮೆರಿನ್ ಆಗಿರುತ್ತೆ. ತಾವಿಲ್ಲಿ ಗಮನಿಸ್ಬೋದು, ನಮ್ಮ ಇಂಡಿಯನ್ ನೇವಿ ಪ್ರಾಜೆಕ್ಟ್ 75, ಈ ಒಂದು ಪ್ರಾಜೆಕ್ಟ್ 75 ಅಂದ್ರೆ ಸ್ನೇಹಿತರೆ ಈ ಒಂದು ಸ್ಪೆಸಿಫಿಕ್ ಆಗಿರುವಂತಹ ಜಲಾಂತರ್ಗಾಮಿಗಳ ಉತ್ಪಾದನೆಗೆ ಅಂದ್ರೆ ಈ ಒಂದು ಮ್ಯಾನುಫ್ಯಾಕ್ಚರಿಗೆ ಮಾಡಿದಂತಹ ಒಂದು ಪ್ರೋಗ್ರಾಮ್ ಆಗಿರುತ್ತೆ. ಈ ಒಂದು ಪ್ರಾಜೆಕ್ಟ್ 75 ನ ಅನ್ವಯ ಈ ಒಂದು ಮಗ್ಜಾನ್ ಡಕ್ ಲಿಮಿಟೆಡ್ ಮತ್ತೆ ಇವುಗಳ ಜೊತೆ ಫ್ರಾನ್ಸ್ನ ನೇವಲ್ ಗ್ರೂಪ್ 2 ಕಂಪನಿಗಳು ಜಾಯಿಂಟ್ ವೆಂಚರ್ನ ಮೂಲಕ 6 ಜಲಾಂತರ್ಗಾಮಿಗಳನ್ನ ಉತ್ಪಾದನೆ ಮಾಡಬೇಕಾಗಿರುತ್ತೆ. ಇದೇ ಒಂದು ಪ್ರೋಗ್ರಾಮ್ ಪ್ರಾಜೆಕ್ಟ್ 75 ಅಂತ ಕರೆಸ್ಕೊಂತು. ಈಗ ಈ ಒಂದು ಪ್ರಾಜೆಕ್ಟ್ 75 ನ ಅಂಡರ್ ಈ ಒಂದು ವಾಕ್ಝೀರ್ ಅಂತ ಅನ್ನೋ ಒಂದು ಜಲಾಂತರ್ಗಾಮಿ ತಂದಿದ್ದಾರೆ ಸ್ನೇಹಿತರೆ. ಈ ಒಂದು ಪ್ರಾಜೆಕ್ಟ್ ಯಾವಾಗ ಸೈನ್ ಆಗಿದ್ದು ಅಂತ ಅಂದ್ರೆ ಡಿಸೆಂಬರ್ 2017ನೇ ಇಸವಿಯಲ್ಲಿ ಈ ಒಂದು ಪ್ರಾಜೆಕ್ಟು ಅಪ್ರೂವ್ ಆಯಿತು ಸ್ನೇಹಿತರೆ. ಇದೀಗ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಕ್ವಶನ್ಸ್ ಫ್ರೇಮ್ ಆಗ್ಬೋದು ಅಂತ ನೋಡೋಣ. ಭಾರತೀಯ ನೌಕಾಪಡೆಯು ಇತ್ತೀಚೆಗೆ ಪ್ರಾರಂಭಿಸಿರುವ ಪ್ರಾಜೆಕ್ಟ್ 75 ರ ಅಡಿಯಲ್ಲಿ ಸ್ಕಾರ್ಪಿನ್ ವರ್ಗದ 6ನೇ ಮತ್ತು ಅಂತಿಮ ಜಲಾಂತರ್ಗಾಮಿ ಹೆಸರೇನು? ವಾಟ್ ಈಸ್ ದಿ ನೇಮ್ ಆಫ್ ದಿ 6th and final submarine in the Scorpin class under Project 75, which has been launched by the Indian Navy recently? ವಾಕ್ಶೀರ್.
ಈಗ ಪ್ರಾಜೆಕ್ಟ್ 75 ಅಂತ ಅಂದ್ರೆ ನಾನು ಹಿಂದೆ ತಿಳಿಸ್ದಂಗೆ ಸ್ನೇಹಿತರೆ, ಭಾರತೀಯ ನೌಕಾಪಡೆಯ ಒಂದು ಕಾರ್ಯಕ್ರಮ ಆಗಿದ್ದು 6 ಸ್ಕಾರ್ಪಿನ್ ಕ್ಲಾಸ್ ದಾಳಿ ಜಲಾಂತರ್ಗಾಮಿ ನೌಕೆಗಳನ್ನು ನಿರ್ಮಿಸಲು ಈ ಒಂದು ಪ್ಲಾನ್ ಅನ್ನ ಮಾಡಲಾಗಿತ್ತು. ಮತ್ತೆ ಈ ಹಿಂದೆ ತಿಳಿಸ್ದಂಗೆ ಇದು ಯಾವ ಕಂಪನಿಗಳ ಒಂದು ಜಾಯಿಂಟ್ ವೆಂಚರ್ ಅಂತ ಅಂದ್ರೆ ಮಸ್ಗಾನ್ ಡಕ್ ಲಿಮಿಟೆಡ್. ಇದು ಪ್ರಸ್ತುತ ಮುಂಬೈಯಲ್ಲಿ ಲೊಕೇಟ್ ಆಗುತ್ತೆ. ಮತ್ತೆ ಫ್ರಾನ್ಸ್ನ ನೇವಲ್ ಗ್ರೂಪ್, ಈ ಒಂದು 2 ಕಂಪನಿಗಳ ಒಂದು ಜಾಯಿಂಟ್ ವೆಂಚರ್ ಮೂಲಕ ಈ ಒಂದು 6 ಸ್ಕಾರ್ಪಿನ್ ಜಲಾಂತರ್ಗಾಮಿಗಳನ್ನ ತಯಾರಿಸುವಂತಹ ಒಂದು ಪ್ರೋಗ್ರಾಮ್ ಇದಾಗಿತ್ತು. ಇದೀಗ ಮುಂದಿನ ಪ್ರಶ್ನೆ, ಇಂಡಿಯಾಸ್ ಫಸ್ಟ್ ಪ್ಯೂರ್ ಗ್ರೀನ್ ಹೈಡ್ರೋಜನ್ ಪ್ಲಾಂಟ್ ಕಮಿಷನ್ಡ್ ಇನ್ ಜಾರ್ಟ್. ಈ ಒಂದು ಪ್ರಶ್ನೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ಭಾರತದ ಮೊದಲ ಶುದ್ಧ ಹಸಿರು ಹೈಡ್ರೋಜನ್ ಪ್ಲಾಂಟ್ ಯಾವ ಒಂದು ಸ್ಥಳದಲ್ಲಿ ಎಸ್ಟಾಬ್ಲಿಷ್ ಆಗ್ತಾ ಇದೆ ಅಂತ ಅಂದ್ರೆ ಅಸ್ಸಾಂನ ಜಾರಟ್ ಅಂತ ಅನ್ನೋ ಒಂದು ಪ್ಲೇಸ್ ಅಲ್ಲಿ ಈ ಒಂದು ಹೈಡ್ರೋಜನ್ ಪ್ಲಾಂಟ್ ಎಸ್ಟಾಬ್ಲಿಷ್ ಆಗಿರುವಂತದ್ದು. ಮತ್ತೆ ಈ ಒಂದು ಹೈಡ್ರೋಜನ್ ಪ್ಲಾಂಟ್ ನ ಯಾವ ಒಂದು ಸಂಸ್ಥೆ ಮಾಡ್ತಾ ಇದೆ ಅಂತ ಅಂದ್ರೆ ಆಯಿಲ್ ಇಂಡಿಯಾ ಲಿಮಿಟೆಡ್. ಈ ಒಂದು ಹೈಡ್ರೋಜನ್ ನ ಪ್ಲಾಂಟ್ ನ ಸ್ಥಾಪಿಸುವಲ್ಲಿ ಒಂದು ಪ್ರಮುಖ ಹೆಜ್ಜೆನ ಇಕ್ಕಿದೆ. ಮತ್ತೆ ಇದು ಇಂಡಿಯಾದಲ್ಲಿ ಫಸ್ಟ್ 99.99 ಪ್ಯೂರ್ ಗ್ರೀನ್ ಹೈಡ್ರೋಜನ್ ನ ಉತ್ಪಾದಿಸುವಂತಹ ಒಂದು ಪ್ಲಾಂಟ್ ಆಗಿರುತ್ತೆ. ಈ ಒಂದು ಪ್ಲಾಂಟ್ ನಲ್ಲಿ ಆನಯಾನ್ ಎಕ್ಸ್ಚೇಂಜ್ ಮೆಂಬ್ರೇನ್ ಅಂತ ಅನ್ನೋ ಒಂದು ಟೆಕ್ನಿಕ್ ಅನ್ನ ಬಳಸಿ ಹೈಡ್ರೋಜನ್ ಅನ್ನ ಉತ್ಪಾದನೆ ಮಾಡುವಂತಹ ಒಂದು ಪ್ರೋಗ್ರಾಮ್ ಆಗಿರುತ್ತೆ ಸ್ನೇಹಿತರೆ. ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಅಯಾನ್ ಅಲ್ಲಿ 2 ವಿಧಗಳಿರುತ್ತೆ, ಒಂದು ಅಯಾನ್ ಮತ್ತೆ ಆನಯಾನ್ ಅಂತ. ಈ ಒಂದು ಆನಯಾನ್ ಅನ್ನೋದು ಪ್ರಮುಖವಾಗಿ ಋಣಾತ್ಮಕ ಒಂದು ಅಂಶಗಳನ್ನ ಬಳಸಿಕೊಂಡು ಈ ಒಂದು ಹೈಡ್ರೋಜನ್ ಎಲೆಕ್ಟ್ರಿಸಿಟಿನ ಉತ್ಪಾದನೆ ಮಾಡುವಂತಹ ಒಂದು ಪ್ರೋಗ್ರಾಮ್ ಆಗಿರುತ್ತೆ, ಅಂದ್ರೆ ಈ ಒಂದು ಯೋಜನೆ ಆಗಿರುತ್ತೆ. ಇದೀಗ ಇದರ ಮೇಲೆ ಯಾವ ರೀತಿ ಕ್ವಶನ್ ಫ್ರೇಮ್ ಆಗ್ಬೋದು ಅಂತ ನೋಡೋಣ. ಭಾರತದಲ್ಲಿ ಮೊದಲ ಶುದ್ಧ ಹಸಿರು ಹೈಡ್ರೋಜನ್ ಸ್ಥಾವರವನ್ನು ಯಾವ ರಾಜ್ಯದಲ್ಲಿ ಅನಾವರಣಗೊಳಿಸಲಾಗಿದೆ? ದಿ ಫಸ್ಟ್ ಎವರ್ ಪ್ಯೂರ್ ಗ್ರೀನ್ ಹೈಡ್ರೋಜನ್ ಪ್ಲಾಂಟ್ ಇನ್ ಇಂಡಿಯಾ ಹ್ಯಾಸ್ ಬೀನ್ ಅನ್ವೇಲ್ಡ್ ಇನ್ ವಿಚ್ ಸ್ಟೇಟ್? ಇದರ ಉತ್ತರ ಅಸ್ಸಾಂ ಆಗಿರುತ್ತೆ ಸ್ನೇಹಿತರೆ. ಅಸ್ಸಾಂನ ಜಾರಟ್ ಆಗಿರುತ್ತೆ. ಭಾರತದ ಮೊದಲ ಹಸಿರು ಹೈಡ್ರೋಜನ್ ಎಲೆಕ್ಟ್ರೋಲೈಸರ್ ಕಾರ್ಖಾನೆಯನ್ನು ಎಲ್ಲಿ ಸ್ಥಾಪಿಸಲಾಗುವುದು? ಇದರ ಉತ್ತರ ನಮ್ಮ ಕರ್ನಾಟಕದ ಬೆಂಗಳೂರು ಆಗಿರುತ್ತೆ. ಮತ್ತೆ ಈ ಒಂದು ಕ್ವಶನ್ಗೆ ಸಂಬಂಧಪಟ್ಟಂತೆ ಇನ್ನೊಂದು ಅಂಶವನ್ನ ನಾವು ನೋಡೋದಾದ್ರೆ, ಇಂಡಿಯಾಸ್ ಗ್ರೀನ್ ಹೈಡ್ರೋಜನ್ ಪ್ಲಾಂಟ್ ಇಂಡಿಯಾಸ್ ಫಸ್ಟ್ ಗ್ರೀನ್ ಹೈಡ್ರೋಜನ್ ಪ್ಲಾಂಟ್ ಯಾವ ಒಂದು ನಗರದಲ್ಲಿ ಸ್ಥಾಪನೆ ಆಗ್ತಾ ಇದೆ ಅಂದ್ರೆ ಸ್ನೇಹಿತರೆ ಮಥುರಾದಲ್ಲಿ. ಮತ್ತೆ ಈ ಒಂದು ಪ್ಲಾಂಟ್ ನ ಸ್ಥಾಪನೆ ಮಾಡ್ತಾ ಇರೋದು ಯಾರು ಅಂತ ಅಂದ್ರೆ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್. ಸೊ ಕನ್ಫ್ಯೂಸ್ ಆಗಬೇಡಿ. ಈ ಒಂದು ಕ್ವಶನ್ ನಲ್ಲಿ ನಾವು ಹೇಳಿದ್ದೇನು ಅಂತ ಅಂದ್ರೆ, ಈ ಹಿಂದಿನ ಕ್ವಶನ್ ನಲ್ಲಿ ನಾನು ಹೇಳಿದ್ದು ಪ್ಯೂರ್ ಗ್ರೀನ್ ಹೈಡ್ರೋಜನ್ ಪ್ಲಾಂಟು, ಬಟ್ ಈಗ ನಾವು ಪ್ರಸ್ತುತ ಮಾತಾಡ್ತಾ ಇರೋದು ಗ್ರೀನ್ ಹೈಡ್ರೋಜನ್ ಪ್ಲಾಂಟ್. ಈ ಒಂದು ಗ್ರೀನ್ ಹೈಡ್ರೋಜನ್ ಪ್ಲಾಂಟು ಸ್ಥಾಪನೆ ಆಗ್ತಾ ಇರೋದು ಮಧುರದಲ್ಲಿ, ಬಟ್ ಈ ಒಂದು ಪ್ಯೂರ್ ಗ್ರೀನ್ ಹೈಡ್ರೋಜನ್ ಪ್ಲಾಂಟು ಎಸ್ಟಾಬ್ಲಿಷ್ ಆಗ್ತಾ ಇರೋದು ಅಸ್ಸಾಂನ ಜಾರಟ್ ನಲ್ಲಿ ಸ್ನೇಹಿತರೆ. ಇದೀಗ ಮುಂದಿನ ಪ್ರಶ್ನೆ. ಈ ಒಂದು ಪ್ರಶ್ನೆ ದಿ ಹಿಂದೂ ಪೇಪರ್ ಅಲ್ಲಿ ಬಂದಿದ್ದಂತಹ ಒಂದು ಎಡಿಟೋರಿಯಲ್ ಆಗಿರುತ್ತೆ. ಸಾನ್ಸ್ ಲಾಂಚ್ಡ್ ಫಾರ್ ಅರ್ಲಿ ಡಿಟೆಕ್ಷನ್ ಆಫ್ ನ್ಯೂಮೋನಿಯಾ. ಅಂದ್ರೆ ಈ ಒಂದು ಸಾನ್ಸ್ ಅಂತ ಅನ್ನೋ ಒಂದು ಪ್ರೋಗ್ರಾಮು ನ್ಯೂಮೋನಿಯಾ ಅನ್ನೋ ಒಂದು ಕಾಯಿಲೆಗೆ ಸಂಬಂಧಪಟ್ಟಿರುತ್ತೆ ಸ್ನೇಹಿತರೆ. ಮತ್ತೆ ಈ ಒಂದು ಪ್ರೋಗ್ರಾಮನ್ನ ನಮ್ಮ ಕರ್ನಾಟಕದಲ್ಲಿ ಲಾಂಚ್ ಮಾಡಲಾಗಿದೆ. ಮತ್ತೆ ಈ ಒಂದು ಸಾನ್ಸ್ನ ಫುಲ್ ಫಾರ್ಮ್ ನಾವು ಇಲ್ಲಿ ಬರ್ಕೊಬೇಕಾಗತ್ತೆ. ಸೋಷಿಯಲ್ ಅವೇರ್ನೆಸ್ ಆ್ಯಂಡ್ ಆ್ಯಕ್ಷನ್ ಟು ನ್ಯೂಟ್ರಲೈಸ್ ನ್ಯೂಮೋನಿಯಾ ಸಕ್ಸಸ್ಫುಲಿ. ಈ ಒಂದು ಸಾನ್ಸ್ನ ಫುಲ್ ಫಾರ್ಮ್ ಆಗಿರುತ್ತೆ ಸ್ನೇಹಿತರೆ. ಅಂದರೆ ಈ ಒಂದು ನ್ಯೂಮೋನಿಯಾ ಕಾಯಿಲೆ 5 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಲ್ಲಿ ಕಂಡು ಬರ್ತಿದ್ದು, ಸೊ ಅವುಗಳನ್ನು ಅತ್ಯಂತ ವೇಗವಾಗಿ ಡಿಟೆಕ್ಟ್ ಮಾಡುವಂತಹ ಒಂದು ಪ್ರೋಗ್ರಾಮೇ ಈ ಒಂದು ಸಾನ್ಸ್ ಪ್ರೋಗ್ರಾಮ್ ಆಗಿರುತ್ತೆ ಸ್ನೇಹಿತರೆ. ಮತ್ತು ಈ ಒಂದು ಸಾನ್ಸ್ ಪ್ರೋಗ್ರಾಮ್ನ ಮುಖ್ಯ ಉದ್ದೇಶ ಏನು ಅಂತ ಅಂದರೆ
2018ರ ಒಂದು ವರದಿಯ ಪ್ರಕಾರ ಪ್ರತಿ 1000 ಮಕ್ಕಳಲ್ಲಿ ನಮ್ಮ ಕರ್ನಾಟಕದಲ್ಲಿ ಪ್ರಮುಖವಾಗಿ ಪ್ರತಿ 1000 ಮಕ್ಕಳಲ್ಲಿ 28 ಮಕ್ಕಳಿಗೆ ಈ ಒಂದು ನ್ಯೂಮೋನಿಯಾ ಕಾಯಿಲೆ ಇರುತ್ತೆ. ಬಟ್ ಈ ಒಂದು ಯೋಜನೆ ಮೂಲಕ 2025ರ ಒಳಗೆ ಈ ಒಂದು 1000 ಮಕ್ಕಳದಲ್ಲಿ 28 ಮಕ್ಕಳಿಗೆ ಬರ್ತಿದ್ದಂತಹ ರೋಗವನ್ನ 23ಕ್ಕೆ ಇಳಿಸಬೇಕು ಅಂತ ಅನ್ನೋದು ಈ ಒಂದು ಪ್ರೋಗ್ರಾಮ್ನ ಮುಖ್ಯ ಉದ್ದೇಶ ಆಗಿರುತ್ತೆ. ಇತ್ತೀಚೆಗೆ ಯಾವ ರಾಜ್ಯವು ನ್ಯೂಮೋನಿಯಾವನ್ನು ಯಶಸ್ವಿಯಾಗಿ ತಟಸ್ಥಗೊಳಿಸಲು ಸಾಮಾಜಿಕ ಜಾಗೃತಿ ಸಾನ್ಸ್ ಅಭಿಯಾನವನ್ನು ಆರಂಭಿಸಿದೆ? Which state has recently launched a social awareness and SANS campaign to successfully neutralize pneumonia? ಇದರ ಉತ್ತರ ಕರ್ನಾಟಕ ಆಗಿರುತ್ತೆ. ಮತ್ತೆ ಯಾವ ವರ್ಷದ ವೇಳೆಗೆ ನ್ಯೂಮೋನಿಯಾ ಮುಕ್ತ ಭಾರತ ಸರ್ಕಾರದ ಗುರಿಯಾಗಿದೆ? ಇದರ ಒಂದು ಉತ್ತರ 2025 ಆಗಿರುತ್ತೆ ಸ್ನೇಹಿತರೆ. ಇದೀಗ ಮುಂದಿನ ಪ್ರಶ್ನೆ ನಮ್ಮ ದೇಶದ ಡಿಫೆನ್ಸ್ಗೆ ಸಂಬಂಧಪಟ್ಟಂತದ್ದು. ಲೆಫ್ಟಿನೆಂಟ್ ಜನರಲ್ ಮನೋಜ್ ಕಟಿಯಾರ್ ಟು ಬಿ ನೆಕ್ಸ್ಟ್ ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ಸ್. ಸೊ ಈ ಒಂದು ಮನೋಜ್ ಕಟಿಯಾರ್ ಅಂತ ಅನ್ನುವಂತಹ ಲೆಫ್ಟಿನೆಂಟ್ ಜನರಲ್ ಅವರು ನಮ್ಮ ಮುಂದಿನ ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ಸ್ ಆಗಿ ಆಯ್ಕೆಯಾಗಿದ್ದಾರೆ ಸ್ನೇಹಿತರೆ. ಮತ್ತೆ ಇವರು ರಜಪೂತ್ ರೆಜಿಮೆಂಟ್ನಲ್ಲಿ 1986ರಲ್ಲಿ ಡ್ಯೂಟಿಗೆ ಜಾಯ್ನ್ ಆಗಿರುವಂತಹ ಒಬ್ಬ ಆರ್ಮಿ ಪರ್ಸನ್ಸ್ ಆಗಿರುತ್ತಾರೆ. ಮಿಲಿಟರಿ ಕಾರ್ಯಾಚರಣೆಗಳ ಮುಂದಿನ ಮಹಾನಿರ್ದೇಶಕರಾಗಿ ಯಾರು ನೇಮಕಗೊಂಡಿದ್ದಾರೆ? ಹೂ ಹ್ಯಾಸ್ ಬೀನ್ ಅಪಾಯಿಂಟೆಡ್ ಆಸ್ ದಿ ನೆಕ್ಸ್ಟ್ ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ಸ್? ಇದರ ಉತ್ತರ ಮನೋಜ್ ಕುಮಾರ್ ಕಟಿಯಾರ್ ಅವರಾಗಿರ್ತಾರೆ. ಮತ್ತೆ ಇವುಗಳ ಜೊತೆಗೆ ಮಿಲಿಟರಿ ಗುಪ್ತಚಾರದ ಮಹಾನಿರ್ದೇಶಕರು ಯಾರು? ಇದರ ಉತ್ತರ ಲೆಫ್ಟಿನೆಂಟ್ ಜನರಲ್ ಸಂಜೀವ್ ಶರ್ಮಾ ಅವರು ಆಗಿರ್ತಾರೆ ಸ್ನೇಹಿತರೆ. ಮತ್ತೆ ಇವುಗಳ ಜೊತೆ ತಮಗೆ ನೆನಪಿರ್ಬೇಕಾದಂತಹ ಕೆಲವು ಪ್ರಮುಖ ವಿಷಯಗಳು ಏನು ಅಂತ ಅಂದ್ರೆ, ಇತ್ತೀಚೆಗೆ ಕೆಲವು ತಿಂಗಳ ಹಿಂದೆ ನಮ್ಮ ಭಾರತದ CDS ಆಗಿರುವಂತಹ ಬಿಪಿನ್ ರಾವತ್ ಅವರು ಮರಣ ಹೊಂದಿದ್ರು. ಈ ಒಂದು ವಿಷಯದ ಬಗ್ಗೆ ತಾವು ತಿಳ್ಕೊಬೇಕಾಗತ್ತೆ. ಮತ್ತೆ ಇವುಗಳ ಜೊತೆಗೆ ಪ್ರಸ್ತುತವಾಗಿ ನಮ್ಮ ಭೂಪಡೆಯ ಮುಖ್ಯಸ್ಥರನ್ನ ಜನರಲ್ ಅಂತ ಕರೀತಾರೆ. ಈ ಒಬ್ರು ಜನರಲ್ ಆಗಿ ಮನೋಜ್ ಮುಕುಂದ್ ನರವಾನೆ ಅವರಿದ್ರು. ಸೊ ಈ ಒಂದು ಮನೋಜ್ ಮುಕುಂದ್ ನರವಾನೆ ಅವರು ಇನ್ನು ಕೆಲವೇ ದಿನಗಳಲ್ಲಿ ರಿಟೈರ್ಡ್ ಆಗ್ತಾರೆ ಸ್ನೇಹಿತರೆ. ಇವರ ನಂತರ ಯಾರು ಬರ್ತಾರೆ ಅಂತ ಅಂದ್ರೆ, ಸೊ ನಾಮಿನೇಟ್ ಆಗಿರುವಂತಹ ವ್ಯಕ್ತಿ ಯಾರು ಅಂತ ಅಂದ್ರೆ ಮನೋಜ್ ಪಾಂಡೆ. ನೆಕ್ಸ್ಟು ನಮ್ಮ ಭಾರತದ ಜನರಲ್ ಆಗಿ ನಾಮಿನೇಟ್ ಆಗಿರುವಂತಹ ಆರ್ಮಿ ಆಫೀಸರ್ ಆಗಿರ್ತಾರೆ. ಇದೀಗ ಮುಂದಿನ ಪ್ರಶ್ನೆ ಸ್ನೇಹಿತರೆ, ಅರ್ತ್ ಡೇಗೆ ಸಂಬಂಧಪಟ್ಟಂತಹ ಒಂದು ವಿಷಯ ಆಗಿರುತ್ತೆ. ವರ್ಲ್ಡ್ ಅರ್ತ್ ಡೇ ಈಸ್ ಬೀಂಗ್ ಸೆಲೆಬ್ರೇಟೆಡ್ ಟುಡೇ. ಪ್ರತಿ ವರ್ಷ ನಾವು ಏಪ್ರಿಲ್ 22ನೇ ತಾರೀಕಂದು ಈ ಒಂದು ಅರ್ತ್ ಡೇನ ನಾವು ಸೆಲೆಬ್ರೇಟ್ ಮಾಡ್ತೀವಿ ಸ್ನೇಹಿತರೆ. ಮತ್ತೆ ಈ ಒಂದು 2022ರ ಒಂದು ಘೋಷವಾಕ್ಯ ಏನಾಗಿರುತ್ತೆ ಅಂತ ಅಂದ್ರೆ, ಇನ್ವೆಸ್ಟ್ ಇನ್ ಅವರ್ ಪ್ಲಾಂಟ್ ಅನ್ನೋದು ಈ ಒಂದು 2022ರ ಒಂದು ಥೀಮ್ ಆಗಿರುತ್ತೆ. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಎನ್ವಿರಾನ್ಮೆಂಟಲ್ ಡೇನ ನಾವು ಏಪ್ರಿಲ್ 22, 1970ರಿಂದ ಸೆಲೆಬ್ರೇಟ್ ಮಾಡ್ಕೊಂತ ಬರ್ತಾ ಇದ್ದೀವಿ ಸ್ನೇಹಿತರೆ. ವಿಶ್ವ ಭೂಮಿಯ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ವೆನ್ ಈಸ್ ವರ್ಲ್ಡ್ ಅರ್ತ್ ಡೇ ಸೆಲೆಬ್ರೇಟೆಡ್? ಸೊ ತಾವು ಕೆಲವು ಎಕ್ಸಾಮ್ಗಳಲ್ಲಿ ಗಮನಿಸಿರೋ ಹಾಗೆ ಈ ಒಂದು ಡೇನ ಥೀಮ್ಗಳು ಕೇಳ್ತಾರೆ. ಮತ್ತೆ ಕೆಲವು ಸತಿ ಈ ಒಂದು ಡೇಟ್ಗಳು ಯಾವಾಗ ಇರುತ್ತೆ ಅಂತ ಡೈರೆಕ್ಟ್ ಕ್ವಶನ್ಸ್ಗಳು ಇರುತ್ತೆ ಸ್ನೇಹಿತರೆ. ಲಾಸ್ಟ್ ಟೈಮು ತಾವು ಗಮನಿಸಿರೋ ಹಾಗೆ ಕೈಮಗ್ಗ ದಿನ ಯಾವತ್ತು ಅಂತ ಒಂದು ಕ್ವಶನ್ಸ್ ರೈಸ್ ಆಗಿತ್ತು. ಇದರ ಉತ್ತರ ಏಪ್ರಿಲ್ 22ನೇ ತಾರೀಕಾಗಿರುತ್ತೆ. ಮತ್ತೆ ಈ ಬಾರಿಯ 2022ರ ಘೋಷವಾಕ್ಯ ಏನು ಅಂತ ಅಂದ್ರೆ, ಇನ್ವೆಸ್ಟ್ ಇನ್ ಅವರ್ ಪ್ಲಾಂಟ್ ಅನ್ನೋದು ಆಗಿರುತ್ತೆ ಸ್ನೇಹಿತರೆ.
ಮತ್ತೆ ನಾವು ಹಿಂದೆ ಗಮನಿಸಿರೋ ಹಾಗೆ ಈ ಒಂದು ವಿಶ್ವ ಭೂದಿನವನ್ನ ಏಪ್ರಿಲ್ 22, 1970 ಅಸ್ತಿತ್ವಕ್ಕೆ ಬಂತು. ಬಟ್ ಇದನ್ನ ವರ್ಲ್ಡ್ ವೈಡ್ 1972 ಆಚರಿಸ್ಕೊಂತ ಬಂದಿದೀವಿ ಸ್ನೇಹಿತರೆ. ಇದೀಗ ಒನ್ ಲೈನರ್ಸ್ ಕರೆಂಟ್ ಅಫೇರ್ಸ್ಗಳು. ಕೇಂದ್ರ ಸರ್ಕಾರಕ್ಕೆ ಪ್ರಧಾನ ವೈಜ್ಞಾನಿಕ ಸಲಹೆಗಾರರಾಗಿ ಅಜಯ್ ಕುಮಾರ್ ಸೂದ್ ಅವರು ನೇಮಕಗೊಂಡಿದ್ದಾರೆ. ಇವುಗಳ ಜೊತೆ ಎರಡನೇ ಪ್ರಶ್ನೆ ಸ್ನೇಹಿತರೆ. 2022 ಇನ್ವಿಕ್ಟಸ್ ಗೇಮ್ ಅನ್ನು ನೆದರ್ಲ್ಯಾಂಡ್ನಲ್ಲಿ ಆಯೋಜಿಸಲಾಗಿದೆ. ಈ ಒಂದು ಇನ್ವಿಕ್ಟಸ್ ಗೇಮ್ ಅನ್ನೋದು ಲೈಕ್ ನಮ್ಮ ಪ್ಯಾರಾ ಒಲಿಂಪಿಕ್ ತರ ಒಂದು ಗೇಮ್ ಆಗಿರುತ್ತೆ ಸ್ನೇಹಿತರೆ. ಅಂದ್ರೆ ಈ ಒಂದು ಪ್ಯಾರಾ ಒಲಿಂಪಿಕ್ಸ್ ಅಂತ ಅಂದ್ರೆ ಪ್ರಮುಖವಾಗಿ ಒಂದು ದಿವ್ಯಾಂಗರು ಅಂದ್ರೆ ಅಂಗವಿಕಲರು ಏನಿರ್ತಾರೆ ಆ ಅಂಗವಿಕಲರು ಆಡುವಂತಹ ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಒಂದು ಸ್ಪೋರ್ಟ್ಸ್ ಆಗಿರುತ್ತೆ. ಅದೇ ರೀತಿ ಒಂದು ಇನ್ವಿಕ್ಟಸ್ ಗೇಮು ಸಹ ಈ ಒಂದು ಮಿಲಿಟರಿ ಪರ್ಸನ್ಸ್ಗಳು ಅಂದ್ರೆ ಯಾವುದೇ ದೇಶದ ಮಿಲಿಟರಿ ಪರ್ಸನ್ಸ್ಗಳು ಯುದ್ಧದ ಸಮಯದಲ್ಲಿ ಗಾಯಾಳುಗಳಾಗಿರ್ತಾರೆ ಮತ್ತೆ ರಿಟೈರ್ಡ್ ಆಗಿರುವಂತಹ ಮಿಲಿಟರಿ ಪರ್ಸನ್ಸ್ಗಳು ಈ ಒಂದು ಇನ್ವಿಕ್ಟಸ್ ಗೇಮ್ ಅನ್ನ ಆಡುವಂತಹ ಒಂದು ಸ್ಪೋರ್ಟ್ಸ್ ಆಗಿರುತ್ತೆ. ಪ್ರಮುಖವಾಗಿ ಈ ಒಂದು ಇನ್ವಿಕ್ಟಸ್ ಗೇಮ್ ಅಂತ ಅನ್ನೋದು 2014 ಪ್ರಾರಂಭವಾಗಿದ್ದು ಯುದ್ಧದಲ್ಲಿ ಗಾಯಾಳುಗಳಾಗಿರುವಂತಹ ಒಂದು ಮಿಲಿಟರಿ ಸ್ಪೋರ್ಟ್ಸ್ ಪರ್ಸನ್ಗಳಿಗೆ ಆರ್ಗನೈಸ್ ಆಗಿರುವಂತಹ ಒಂದು ಗೇಮ್ ಆಗಿರುತ್ತೆ. ಪ್ರತಿ ವರ್ಷ ಏಪ್ರಿಲ್ 21 ವಿವಿಧ ಸಾರ್ವಜನಿಕ ಸೇವಾ ಇಲಾಖೆಗಳಲ್ಲಿ ತೊಡಗಿರುವ ದೇಶದಾದ್ಯಂತ ಎಲ್ಲ ಅಧಿಕಾರಿಗಳ ಕೆಲಸವನ್ನು ಗುರುತಿಸಲು ರಾಷ್ಟ್ರೀಯ ನಾಗರಿಕ ಸೇವೆಗಳ ದಿನವನ್ನು ಆಚರಿಸಲಾಗುತ್ತದೆ. ಅಂದ್ರೆ ನಿನ್ನೆಯ ಒಂದು ದಿನ ಸ್ನೇಹಿತರೆ, ಏಪ್ರಿಲ್ 21 ಸಿವಿಲ್ ಸರ್ವಿಸಸ್ ಡೇ ಅಂತ ನಾವು ಆಚರಿಸ್ತೀವಿ. ಮತ್ತೆ ನಮ್ಮ ಭಾರತ ದೇಶದಲ್ಲಿ ಸಿವಿಲ್ ಸರ್ವಿಸ್ಗಳ ಪಿತಾಮಹ ಅಂತ ಯಾರನ್ನ ಕರಿತೀವಿ ಅಂದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವ್ರನ್ನ ಕರಿತೀವಿ ಸ್ನೇಹಿತರೆ. 4ನೇ ಒನ್ ಲೈನರ್ ಕ್ವಶನ್. ವೆಸ್ಟ್ ಇಂಡೀಸ್ನ ಏಕದಿನ ಕ್ರಿಕೆಟ್ ತಂಡದ ನಾಯಕ ಆಗಿದ್ದಂತಹ ಕಿರಣ್ ಪೊಲಾರ್ಡ್ ಅವರು ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ನಿವೃತ್ತಿಯನ್ನ ಘೋಷಿಸಿದ್ದಾರೆ ಸ್ನೇಹಿತರೆ. ಅಂದ್ರೆ ಈ ಒಂದು ಕಿರಣ್ ಪೊಲಾರ್ಡ್ ಅವರು ಪ್ರಸ್ತುತವಾಗಿ ನಮ್ಮ IPL ನಲ್ಲಿ ಮುಂಬೈ ಇಂಡಿಯನ್ಸ್ ಅಲ್ಲೂ ಸಹ ಆಟ ಆಡ್ತಿರುವಂತಹ ಒಬ್ಬ ಸ್ಪೋರ್ಟ್ಸ್ ಪರ್ಸನ್ ಆಗಿರ್ತಾರೆ. ಇವರು ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ತಮ್ಮ ನಿವೃತ್ತಿಯನ್ನ ಘೋಷಿಸಿದ್ದಾರೆ ಸ್ನೇಹಿತರೆ. ಇದೀಗ ಬೋನಸ್ ಕ್ವಶನ್. ದಿ ಬಾಯ್ ಹೂ ರೈಟ್ ಎ ಕಾನ್ಸ್ಟಿಟ್ಯೂಷನ್, ಎ ಪ್ಲೇ ಫಾರ್ ಚಿಲ್ಡ್ರನ್ ಆನ್ ಹ್ಯೂಮನ್ ರೈಟ್ಸ್ ಶೀರ್ಷಿಕೆಯ ಹೊಸ ಪುಸ್ತಕದ ಲೇಖಕರು ಯಾರು? ಹೂ ಆಸ್ ದಿ ಆಥರ್ ಆಫ್ ದಿ ನ್ಯೂ ಬುಕ್ ಟೈಟಲ್ಡ್ ದಿ ಬಾಯ್ ಹೂ ರೋಟ್ ಎ ಕಾನ್ಸ್ಟಿಟ್ಯೂಷನ್, ಎ ಪ್ಲೇ ಫಾರ್ ಚಿಲ್ಡ್ರನ್ ಆನ್ ಹ್ಯೂಮನ್ ರೈಟ್ಸ್. ನಿಮ್ಮ ಆಪ್ಷನ್ಸ್ಗಳು ಚೇತನ್ ಭಗತ್, ಅರುಂಧತಿ ರಾಯ್, ರಾಜೇಶ್ ತಲ್ವಾರ್, ರಾಜೀವ್ ಭಾಟಿಯಾ. ಇದರ ಉತ್ತರವನ್ನು ಕಮೆಂಟ್ ಸೆಕ್ಷನ್ಗಳಲ್ಲಿ ತಿಳಿಸಕ್ಕೆ ಪ್ರಯತ್ನ ಪಡಿ ಸ್ನೇಹಿತರೆ. ಮುಂದಿನ ಕೆಲವು ಗಂಟೆಗಳಲ್ಲಿ ಒಂದು ಪಿನ್ ಮಾಡೋ ಮೂಲಕ ಇದರ ಉತ್ತರವನ್ನು ಸಹ ನಾವು ತಿಳಿಸ್ತೀವಿ. ಸರಿ ಸ್ನೇಹಿತರೆ, ಇದಿಷ್ಟು ಇವತ್ತಿನ ಒಂದು ಕ್ವಿಕ್ ಕರೆಂಟ್ ಅಫೇರ್ಸ್ ಆಗಿತ್ತು. ದಯವಿಟ್ಟು ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಮತ್ತೆ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡುವಂತಹ ಪ್ರತಿಯೊಂದು ವಿಡಿಯೋ ತಮಗೆ ಫಸ್ಟ್ ತಲುಪತ್ತೆ. ಮತ್ತೆ ಇವುಗಳ ಜೊತೆಗೆ ನಾವು ಒಂದು ನ್ಯೂ ಸೀರೀಸ್ ಅನ್ನ ಸ್ಟಾರ್ಟ್ ಮಾಡಿದೀವಿ ಸ್ನೇಹಿತರೆ. ಅಂದ್ರೆ ಸಬ್ಜೆಕ್ಟ್ ವಿಡಿಯೋಸ್ಗೆ ಸಂಬಂಧಪಟ್ಟಂತಹ ವಿಡಿಯೋಸ್ಗಳನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ದಯವಿಟ್ಟು ಅದರ ಒಂದು ನೋಟಿಫಿಕೇಶನ್ಗಳಿಗೋಸ್ಕರನು ಸಬ್ಸ್ಕ್ರೈಬ್ ಆಗಿ. ಮತ್ತೆ ಇವುಗಳ ಜೊತೆ ನಮ್ಮ ಅಚೀವರ್ ಶೌರ್ಯ ಅಂತ ಒಂದು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನಮಗೆ ಡೈಲಿ ಕ್ವಿಜ್ಗಳಾಗಿರ್ಬೋದು ಮತ್ತೆ ಕರೆಂಟ್ ಅಫೇರ್ಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಹಾಗಾಗಿ ದಯವಿಟ್ಟು ನಮ್ಮ ಅಚೀವರ್ ಶೌರ್ಯ ಟೆಲಿಗ್ರಾಮ್ ಗ್ರೂಪ್ ನ ಜಾಯ್ನ್ ಆಗಿ ಅಂತ ಕೇಳ್ಕೊಂತ ಇವತ್ತಿನ ಒಂದು ಕ್ವಿಕ್ ಕರೆಂಟ್ ಅಫೇರ್ಸ್ ನ ಇಲ್ಲಿಗೆ ಮುಕ್ತಾಯಗೊಳಿಸೋಣ ಸ್ನೇಹಿತರೆ. ಹ್ಯಾವ್ ಎ ನೈಸ್ ಡೇ.